ಗೌರಿ ಸುತನೆ ಗಣನಾಥ ಸುರಪ್ರಿಯನೆ ಭಕ್ತರಿಗೆ ವರಗಳ ನೀಡುವ ಮಹಿಮನೆ ಪ್ರಥಮದಿ ಪೂಜೆಯ ಪಡೆಯುವ ದೇವನೆ ವಿಘ್ನಗಳ ನಿವಾರಿಸೋ ವಿನಾಯಕನೇ ನಿನಗಿದು ಭಕ್ತಿಯ ಕೋಟಿ ವಂದನೆ ನಿನಗಿದು ಭಕ್ತಿಯ ಕೋಟಿ ವಂದನೆ ಗೌರಿ ಸುತನೆ ಗಣನಾಥ ಸುರಪ್ರಿಯನೇ. ವಿಶ್ವದ ಎಲ್ಲೆಡೆ ಇರುವ ಕನ್ನಡದ ಹುಮ್ಮನಸ್ಸುಗಳಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಗಾಯಕಿ ಹಾಗೂ ಪ್ರತಿಭಾನ್ವಿತೆ ಶಿಲ್ಪಾ ಸಂದೀಪ್ ಅವರು. ನಮಸ್ಕಾರ. ನಮಸ್ಕಾರ. ನಮ್ಮ ಅಮೋಘಂ ಚಾನಲ್ಗೆ ನಿಮಗೆ ಸ್ವಾಗತ. ನಲ್ಲಿ ಶಿಲ್ಪಾ ಸಂದೀಪ್ ಅವರು ಅವರ ಗಾಯನದಿಂದ ಚಿರಪರಿಚಿತರು. ಅವರು ಅನೇಕ ಕಡೆ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ತರಬೇತಿ ಕೊಟ್ಟಿದ್ದಾರೆ. ಇವರ ಸಂಗೀತದ ಸಾಧನೆಯ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಇವತ್ತು ಕೊಡಬೇಕು ಅಂತ ನಾನು ಶಿಲ್ಪಾ ಸಂದೀಪ್ ಅವ್ರನ್ನ ಇವತ್ತು ಅಮೋಘಂ ಚಾನಲ್ಗೆ ಕರೆಸಿದ್ದೀನಿ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಗೆ ಸಂಗೀತಕ್ಕೆ ಈ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟರು ಮತ್ತು ಅವರು ಯಾವ ರೀತಿ ಸಾಧನೆ ಮಾಡ್ತಾ ಬಂದಿದ್ದಾರೆ ಎಲ್ಲವನ್ನು ತಿಳ್ಕೊಳ್ಳೋಣ. ನೀವು ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಬಾಲ್ಯ ಮತ್ತು ಮೈಸೂರಿಗೆ ಮದುವೆ ಆದಮೇಲೆ ಎಲ್ಲ ವಿಷಯಗಳನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಣಿಶ್ರೀ ಅವರು ಅಮೋಘಂ ಚಾನಲ್ಗೆ ನಾನು ಇನ್ವೈಟ್ ಮಾಡಿದ್ದಾರೆ, ಬಹಳ ಸಂತೋಷ. ನಾನು ಅವ್ರದ್ದು ಪ್ರತಿಯೊಂದು ಎಪಿಸೋಡು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದೊಂದು ಕೂಡ. ಈ ದಿನ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಧನ್ಯವಾದಗಳು. ನಾನು ಮೂಲತಃ ಚಿಕ್ಕಮಗಳೂರವಳು. ನನ್ನ ತಾಯಿ ಹೆಸರು AP ಪುಷ್ಪ ಅಂತ, ನಮ್ಮ ತಂದೆ ಪ್ರಕಾಶ್ ಕುಮಾರ್ ಅಂತ. ನಮ್ಮದು ಮಹಾತ್ಮ ಹಾರ್ಡ್ವೇರ್ಸ್ ಅಂತ ಹೇಳಿ ಒಂದು ಹಾರ್ಡ್ವೇರ್ ಶಾಪು. ನನಗೊಬ್ಬ ಅಣ್ಣ ಇದ್ದಾನೆ, ನಾಗಕಿರಣ್ ಅಂತ. ನಾನು ಸಂಗೀತ ಕಲಿಯೋಕ್ಕೆ ಶುರು ಮಾಡಿದ್ದು ನನ್ನ ಚಿಕ್ಕ ವಯಸ್ಸಲ್ಲಿ, ಅಂದರೆ ಒಂದು 5-6 ವರ್ಷ ಇರ್ಬೋದು ಅನಿಸುತ್ತೆ ನನಗೆ. ಆಗ ನಮ್ಮ ಮನೆ ಹತ್ರ ಒಬ್ಬರು ಟೀಚರ್ ಹತ್ರ ನಮ್ಮ ತಾಯಿ ಸೇರಿಸಿದ್ರು ನನ್ನ. ಅವರೇ ನನ್ನ ಸ್ಫೂರ್ತಿ. ಆವಾಗಲಿಂದನೂ ನಮ್ಮ ತಾಯಿನೇ ಎನ್ಕರೇಜ್ ಮಾಡಿರೋದು ನನಗೆ ಸಂಗೀತದಲ್ಲಿ ಮುಂದೆ ಬರೋದಕ್ಕೆ. ಆವಾಗ 5-6 ವರ್ಷದಲ್ಲೇ ನಾನು ಹೋಗ್ತಾಯಿದ್ದೆ ಅಲ್ಲಿ ಕಲಿಯೋಕ್ಕೆ. ನಾಗಮಣಿ ಅಂತ ಅವ್ರ ಮೇಡಮು, ಅವರು ಫಸ್ಟ್ ನನ್ನ ಟೀಚರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅವರು. ಹಾಗೇ ಬರ್ತಾ ಬರ್ತಾ ಗಿರ್ಜಮ್ಮ ಅಂತ ಒಬ್ಬರು ಮನೆಗೆ ಬಂದು ಹೇಳ್ಕೊಡ್ತಾಯಿದ್ರು ಸಂಗೀತ. ಅವ್ರ ಹತ್ರನೂ ಕಲಿತೆ. ಬಹಳಷ್ಟು ಹಾಡುಗಳು, ಭಾವಗೀತೆ, ಭಕ್ತಿಗೀತೆ, ದೇವರ ನಾಮಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅವರು. ಈಗಲೂ ಕೂಡ ಅವ್ರು ಹೇಳ್ಕೊಟ್ಟಿರೋ ಹಾಡುಗಳು ನಾನು ಬಹಳ ಖುಷಿಯಾಗಿ ಇಷ್ಟ ನನಗೆ. ಆ ಹಾಡುಗಳನ್ನೆಲ್ಲ ಇವಾಗಲೂ ಹಾಡ್ತೀನಿ. ಮತ್ತು ಹಾಗೇ ನಾನು ಎಕ್ಸಾಮ್ ಮಾಡ್ಕೊಂಡಿದ್ದು ಮೀನಾಕ್ಷಿ ಅಂತ ಒಬ್ಬರು ಟೀಚರು. ಅವ್ರ ಹತ್ರ ನಾನು ಎಕ್ಸಾಮ್ ಫಸ್ಟ್ ಜೂನಿಯರ್ ಎಕ್ಸಾಮ್ ಮಾಡಿದ್ದು. ಅದು ಎಕ್ಸಾಮ್ ಮಾಡಿದಾಗ ನಾನು ಆಗಲೇ ಡಿಗ್ರಿ ಓದ್ತಾಯಿದ್ದೆ. ಅದಾದಮೇಲೆ ಮೈಸೂರಲ್ಲಿ ನನ್ನ ಮದುವೆ ಆಯಿತು. ಸಂದೀಪ್ ಅಂತ, ಮನ್ನಾರ್ ಸಿಲ್ಕ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಪ್ರೊಪ್ರೈಟರ್. ನಮ್ಮ ಅತ್ತೆ ಸ್ವರ್ಣಲತಾ ಅಂತ, ನಮ್ಮ ಮಾವ ರವೀಂದ್ರನಾಥ್ ಅಂತ. ಮನೆಯಲ್ಲಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ಆಸೆ ನಾನು ಹಾಡ್ತೀನಿ ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ಕಾಂಪಿಟೇಷನ್ಸಿಗೆ ಕರ್ಕೊಂಡು ಹೋಗೋದು, ಮತ್ತು ಎಲ್ಲಾದರೂ ದೇವಸ್ಥಾನದಲ್ಲಿ ಹಾಡು ಅಂತ ಹಾಡಿಸೋದು. ಆ ರೀತಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿದ್ದಾರೆ ನಮ್ಮ ಮಾವನು. ಅವರೇ ಮುಂದೆ ಬಿದ್ದು ಕರ್ಕೊಂಡು ಹೋಗ್ತಾಯಿದ್ರು, ಮತ್ತು ಅವ್ರ ಮಗಂಗೆ ಹೇಳಿ ಕಳಿಸ್ತಾಯಿದ್ರು ಕರ್ಕೊಂಡು ಹೋಗೋವಳನ್ನ ಅಂತ ಹೇಳಿ. ಆ ರೀತಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿದ್ದಾರೆ ನನಗೆ. ನನಗಿಬ್ಬರು ಮಕ್ಕಳು, ಸಾಯಿನಾಗ್ ಆಕರ್, ಸಾಯಿನಾಗ್ ಅನ್ಮೋಲ್ ಅಂತ ಹೇಳಿ. ನಂಗೆ ಟ್ವಿನ್ಸ್ ಅವರಿಬ್ಬರು. ಈಗ ಅವರಿಬ್ಬರು ಸೆಕೆಂಡ್ PUC ಓದ್ತಾ ಇದ್ದಾರೆ. ಶಿಲ್ಪ, ನಿಮ್ಮ ಸಂಗೀತದ ಈ ಪಯಣದ ವಿವಿಧ ಘಟ್ಟಗಳನ್ನು ನಮ್ಮ ವೀಕ್ಷಕರ ಜೊತೆ ಹೇಳಿ. ಮೈಸೂರಿನಲ್ಲಿ ನಾನು ಮೊದಲು ಹೀಗೆ ಎಲ್ಲ ಕಡೆ ಹಾಡ್ತಾ ಇದ್ದೆ. ನಾನು ಹಾಡೋದು ಚೆನ್ನಾಗಿ ಹಾಡ್ತೀಯಾ ಅಂತ ಹೇಳಿ ಹೀಗೆ ನನಗೆ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ ನನಗೆ. ನನ್ನ ಫ್ರೆಂಡ್ ಒಬ್ಬಳು ರಶ್ಮಿ ಅಂತ, ಅವಳು ಪ್ರೇರೇಪಣೆ, ಶಿಲ್ಪ ನೀನು ಇಷ್ಟು ಚೆನ್ನಾಗಿ ಹಾಡ್ತಿದ್ಯಾ, ಎಲ್ಲ ಕಡೆ ಹಾಡ್ತೀಯಾ, ನೀನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಒಂದು ಕ್ಲಾಸು ಅಂತ ಹೇಳಿಬಿಟ್ಟು ಅವಳು ಶುರು ಮಾಡಿಸಿದ್ಲು ನನ್ನ ಹತ್ರ. ನನ್ನ ಮಕ್ಕಳು ಆವಾಗ ಇದಕ್ಕೆ ಹೋಗ್ತಾಯಿದ್ರು, KG ಪ್ಲೇ ಹೋಮ್ಗೆ ಹೋಗ್ತಾಯಿದ್ರು. ನನ್ನ ಮಕ್ಕಳು ಪ್ಲೇ ಹೋಮ್ಗೆ ಹೋಗ್ತಾಯಿದ್ರು. ಆವಾಗ ನಾನು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಕ್ಲಾಸ್ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ ಒಂದು 4 ಜನ ಬರ್ತಾಯಿದ್ರು ಅಷ್ಟೇ ನನ್ನ ಹತ್ರ.
ಬರ್ತಾ 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 ಅದು ಒಬ್ಬರು ಜಾಯಿನ್ ಆಗಿ ಇವಾಗ ನನಗೆ ಆಲ್ಮೋಸ್ಟ್ ಒಂದು 100+ ಸ್ಟೂಡೆಂಟ್ಸ್ ಇದ್ದಾರೆ, ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಸೇರಿ, ಮಕ್ಕಳು ಎಲ್ಲ ಸೇರಿ ಒಂದು 100+ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಮೊದಲು ನಾನು ಬರೀ ಸುಮ್ಮನೆ ಹಾಡುಗಳನ್ನ ಹೇಳ್ಕೊಡ್ತಾ ಇದ್ದೆ ಎಲ್ಲರಿಗೂ. ಬರ್ತಾ ಬರ್ತಾ ನನಗೆ ಒಬ್ಬರು ಜೈಸಿಂಧೂರ್ ಯೂಟ್ಯೂಬ್ ಚಾನಲ್ ಅವರು ಪರಿಚಯ ಆದರು. ವಾಸವಿ ಸಿಸ್ಟರ್ಸ್ ಮೂಲಕ ನನಗೆ ಅವ್ರು ಪರಿಚಯ ಆದರು. ಹೀಗೆ ಒಬ್ಬರಿಂದ ಒಬ್ಬರು ಶ್ರೀದೇವಿ ಭೂಪಾಳಮಿಂದ ಇವರು ವಾಸವಿ ಸಿಸ್ಟರ್ಸ್ ಪರಿಚಯ ಆದರು. ವಾಸವಿ ಸಿಸ್ಟರ್ಸಿಂದ ಜೈಸಿಂಧೂರ್ ಯೂಟ್ಯೂಬ್ ಚಾನಲ್ ಅವ್ರು ಪರಿಚಯ ಆದರು. ಅವರು ರಾಜೇಶ್ವರ ರಾವ್ ಅಂತ ಹೇಳಿ ಅವರು ನನಗೆ ಮೊದಲು ಅವರೇ ನನಗೆ ಫಸ್ಟ್ ಹಾಡು ಹೇಳುವಂಥ ಆಪರ್ಚುನಿಟಿ ಕೊಟ್ಟಿದ್ದು ಅವ್ರ ಚಾನಲ್ಗೆ. ನಾನು ಬೇಕಾದಷ್ಟು ಹಾಡಿದ್ದೀನಿ ಅವ್ರ ಚಾನಲಲ್ಲಿ. ಇನಿಷಿಯಲಾಗಿ ನಾನು ಹಾಡ್ತಾ ಇರೋದಕ್ಕೂ ಇವಾಗ ನಾನು ಹಾಡ್ತಾ ಇರೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಇನಿಷಿಯಲ್ ಸಾಂಗ್ಸ್ ಕೇಳಿದಾಗ ಇದು ಹಿಂಗೆ ನಾನು ಹಾಡಿದ್ನ ಅಂತ ಅನಿಸುತ್ತೆ. ಇವಾಗ ಇದಕ್ಕೆ ಸಂಬಂಧ ಎಲ್ಲ ತುಂಬ ಚೇಂಜ್ ಆಗಿದೆ, ನಂದು ಇಂಪ್ರೂವ್ ಆಗಿದೆ. ಆ ಚಾನಲಲ್ಲಿ ಎಷ್ಟೊಂದು ಹಾಡುಗಳು ಹಾಡಿದ್ದೀನಿ. ಜೈಸಿಂಧೂರ್ ಯೂಟ್ಯೂಬ್ ಚಾನಲಲ್ಲಿ ದತ್ತಾತ್ರೇಯ ಧ್ಯಾನಂ ಅಂತ ಹೇಳಿ ಒಂದು ಶ್ಲೋಕ, ಅದಕ್ಕೆ ಒಂದು 6 ಲಕ್ಷದ ವ್ಯೂಸ್ ಮೇಲೆ ಬಂದಿದೆ. ಆಮೇಲೆ ಬಹಳಷ್ಟು ಜನದ್ದು ಪ್ರಶಂಸೆನೂ ಸಿಕ್ಕಿದೆ ನನಗೆ. ಅದಲ್ಲದೆ ತಾಯಿ ಶಾರದೆ ಲೋಕ ಪೂಜಿತೆ ಅಂತ ಒಂದು ಹಾಡು, ಅದು ಕೂಡ ಅಷ್ಟೇ 15 ಲಕ್ಷದ ಮೇಲೆ ಜನರು ಅದನ್ನು ವೀಕ್ಷಿಸಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಕಾಮೆಂಟ್ಸ್ ಹೇಳಿದ್ದಾರೆ. ಹೀಗೆ ಅದು ಅವ್ರ ಚಾನಲಲ್ಲಿ ಹಾಡ್ತಾ ನಾನು ಬರ್ತಾ ಈಗ ನನ್ನ ಒಂದು ಓನ್ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದು ಶಿಲ್ಪಾ ಸಂದೀಪ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ನೀವು ಬಹಳಷ್ಟು ಕಡೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀರಾ, ನಾನು ನೋಡಿದ್ದೀನಿ. ನೀವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ, ಅಥವಾ ಕೆಲವು ಕಡೆ ರೆಗ್ಯುಲರ್ ಆಗಿರುತ್ತೆ ಅಲ್ವಾ, ಆವಾಗ ಅಂದರೆ ನಿಯಮಿತವಾಗಿ ಇರುತ್ತೆ ನಿಮ್ಮ ಪ್ರೋಗ್ರಾಮ್ಸು, ಎಲ್ಲೆಲ್ಲಿ ಕೊಡ್ತಾ ಇರ್ತೀರಾ ನೀವು ಕಾರ್ಯಕ್ರಮಗಳನ್ನ? ನಮ್ಮದು ಎವ್ರಿ ಇಯರ್ ಇಸ್ಕಾನ್ ಟೆಂಪಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ, ಮತ್ತು ಹನುಮಾನ್ ಜಯಂತಿ ಟೈಮಲ್ಲಿ ಪ್ಯಾಲೇಸ್ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಆಮೇಲೆ ಗಣೇಶ ಚತುರ್ಥಿ ಹಬ್ಬದ ದಿನ ಸಿದ್ಧಿವಿನಾಯಕ ದೇವಸ್ಥಾನ ಸಿದ್ಧಾರ್ಥನಗರದಲ್ಲಿ, ಆಮೇಲೆ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಶೋಕ ರಸ್ತೆ ಅಲ್ಲಿ ನಾನು ಪ್ರತಿ ವರ್ಷ ವಾಸವಿ ಜಯಂತಿಗೆ ಪಕ್ಕಾ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. ಅದಲ್ಲದೆ ಸಾಯಿಬಾಬಾ ದೇವಸ್ಥಾನದಲ್ಲಿ, ಅಗ್ರಹಾರ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗುರುಪೌರ್ಣಿಮೆಗೆ ಅದೆಲ್ಲ ಇದ್ದೇ ಇರುತ್ತೆ ಪ್ರೋಗ್ರಾಮ್ಸು ಪಕ್ಕ. ಅದು ಬಿಟ್ಟು ಬೇರೆ ಕಡೆನೂ ತುಂಬ ಹಾಡ್ತಾ ಇರ್ತೀವಿ, ಎಲ್ಲ ಕಡೆ ನನ್ನ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗ್ತೀನಿ. ಅದಲ್ಲದೆ ನಮ್ಮ ತಾಯಿ ಸಾಹಿತ್ಯ ನನಗೆ ರಚನೆ ಮಾಡಿ ಕೊಡ್ತಾರೆ. ಹೀಗೆ ನಾನೇ ರಾಗ ಸಂಯೋಜನೆ ಮಾಡಿ ನನ್ನ ಸ್ಟೂಡೆಂಟ್ಸ್ ಹತ್ರ ಹಾಡಿಸಿದ್ದೀನಿ. ಮೊಟ್ಟ ಮೊದಲಿಗೆ ಅಷ್ಟಲಕ್ಷ್ಮಿದೊಂದು ಹಾಡು. ಈ ಹಾಡಲ್ಲಿ ಅಷ್ಟಲಕ್ಷ್ಮಿ ಅವ್ರದ್ದು ವಿವರಣೆ ಬರುತ್ತೆ, ಒಂದೊಂದು ಲಕ್ಷ್ಮಿದು ವಿವರಣೆ ಬರುತ್ತೆ. ಅದನ್ನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳಿಕೊಟ್ಟು ಅದನ್ನು ಹಾಡಿಸಿದ್ದೀನಿ ನಾನು. ಅದಲ್ಲದೆ ಮತ್ತು ಸಪ್ತಗಿರಿ ವಾಸನೆ ಅಂತ ಹೇಳಿಬಿಟ್ಟು ಒಂದು ತಿರುಮಲ ಸ್ವಾಮಿದು 7 ಬೆಟ್ಟಗಳ ಬಗ್ಗೆ ಅದು ಒಂದು ಹಾಡು, ಅದನ್ನು ಕೂಡ ಹಾಡಿದ್ದೀವಿ. ಅದಲ್ಲದೆ ಒಂದು ಈಶ್ವರನ ಮೇಲೆ ಒಂದು ಹಾಡು, ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗದ ಒಂದು ಹಾಡು. ಇದೆಲ್ಲ ನಮ್ಮ ತಾಯಿನೇ ಕಂಪೋಸ್ ಮಾಡಿ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ರಾಗ ಸಂಯೋಜನೆ ಮಾಡಿ ನಾನು ಅದನ್ನು ನನ್ನ ಸ್ಟೂಡೆಂಟ್ಸ್ ಹತ್ರ ಹಾಡಿಸಿದ್ದೀನಿ. ಇದೆಲ್ಲ ಒಂಥರ ಒಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತು. ತಾಯಿ ರಚಿಸಿರೋ ಒಂದು ಹಾಡಿಗೆ ನಾನು ರಾಗ ಸಂಯೋಜನೆ ಮಾಡಿ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳಿಕೊಟ್ಟು ಅವ್ರ ಹತ್ರ ಹಾಡಿಸೋದು. ಸುಮ್ಮನೆ ಹಾಡ್ಬೋದು ಅಂದರೆ ಎಲ್ಲರ ಕೈಲೂ ಹಾಡೋಕ್ಕಾಗಲ್ಲ, ಟೆಕ್ನಿಕಲ್ ಆಗೂ ಗೊತ್ತಿರಬೇಕು. ಹಾಡಬೇಕು ಅಂದರೆ ಒಂದು ಸ್ಟುಡಿಯೋದಲ್ಲಿ ಹಾಡಬೇಕು ಅಂದರೆ ಆ ರೀತಿ ಅವ್ರನ್ನ ಟ್ರೈನ್ ಮಾಡಿ ನಾನು ಅವ್ರ ಹತ್ರ ಹಾಡಿಸಿದ್ದೀನಿ. ನಾನು ಚಿಕ್ಕಮಂಗ್ಳೂರಲ್ಲಿ ಇರುವಾಗ ಸಂಗೀತ ಗಂಗಾ ಅಂತ ಒಂದು ಆರ್ಗನೈಸೇಷನು ಸಂಸ್ಥೆ, ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಗಾಯಕರು ಬಂದು ಹೇಳ್ಕೊಡ್ತಾಯಿದ್ರು. ರಾಜು ಅನಂತ್ ಸ್ವಾಮಿ, ಸಿ ಅಶ್ವಥ್, ಹಾಗೆ ಗರ್ತಿಕೆರೆ ರಾಘಣ್ಣ ಅವರು, ಮತ್ತು ಇನ್ನು ಇಂದು ವಿಶ್ವನಾಥ್ ಅವರು, ಆಮೇಲೆ ಸಂಗೀತ ಕಟ್ಟಿ ಅವರು, ಹೀಗೆ ಹಲವಾರು ಪುತ್ತೂರು ನರಸಿಂಹನಾಯ್ಕ, ಹಲವಾರು ದೊಡ್ಡ ದೊಡ್ಡ ಗಾಯಕರು ಬಂದು ಹೇಳ್ಕೊಡ್ತಾಯಿದ್ರು. ಅದೊಂದು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಅದರಿಂದ ಕೂಡ ನನಗೆ ತುಂಬ ಮುಂದಕ್ಕೆ ಯೂಸ್ ಆಗಿದೆ. ಅವ್ರ ಹತ್ರ ಕಲ್ತಿರೋ ಹಾಡುಗಳನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವಾಗಲೂ ಕೂಡ ಅದು ನನಗೆ ತುಂಬ ಇಷ್ಟ ಹಾಡುಗಳೆಲ್ಲ.
ಜಯಸಿಂಧೂರ್ ಯೂಟ್ಯೂಬ್ ಚಾನಲಲ್ಲಿ ವಾಸವಿ ಚರಿತ್ರೆ ಅದು 108 ಸ್ಟ್ಯಾನ್ಸ ಬರುತ್ತೆ. ಅದು ಕೂಡ ನಮ್ಮ ತಾಯಿ ಬರ್ಕೊಟ್ಟಿರೋದು. ಅದು ತುಂಬ ಚೆನ್ನಾಗಿ ಬಂದಿದೆ. ಅದಲ್ಲದೆ ವಾಸವಿ ಸುಪ್ರಭಾತ, ರೂಪ ಮಂಜುನಾಥ್ ಅವ್ರು ಬರೆದಿರೋ ವಾಸವಿ ಸುಪ್ರಭಾತ ಕೂಡ ಹಾಡಿದ್ದೀನಿ. ಶಿಲ್ಪ, ನೀವು ನಿಮ್ಮ ತಾಯಿಯವರು ರಚಿಸಿ ನೀವು ರಾಗ ಸಂಯೋಜನೆ ಮಾಡಿರೋದು ಅನೇಕ ಹಾಡುಗಳಿದೆ. ನಾನು ಅದನ್ನೆಲ್ಲ ನನ್ನ ಮಕ್ಕಳಿಗೆ ಅಂದರೆ ನನ್ನ ವಿದ್ಯಾರ್ಥಿಗಳಿಗೆ ನೀವು ಹೇಳಿಕೊಟ್ಟು ತರಬೇತಿ ಮಾಡಿ ಅವ್ರ ಹತ್ರ ಕಾರ್ಯಕ್ರಮ ನಡೆಸಿದ್ದೀರಾ ಅಂತ ಹೇಳಿದ್ರೆ, ಅದು ಯಾವುದಾದ್ರೂ ಒಂದು ಹಾಡಿನ ಕೆಲವು ಸಾಲುಗಳನ್ನ ಇವತ್ತು ಹೇಳ್ತೀರಾ? ಖಂಡಿತ. ಒಂದು ಜ್ಯೋತಿರ್ಲಿಂಗದ ಹಾಡು ಹೇಳ್ಕೊಟ್ಟಿದ್ದೀನಿ. ಆ ಹಾಡನ್ನು ಇವಾಗ ಹೇಳ್ತೀನಿ. ಆದಿ ಅಂತ್ಯ ಮುಕ್ತಿದಾಯಕ ಶುಭದಾಯಕ ರುದ್ರರೂಪ ಸೃಷ್ಟಿಕರ್ತ ದುಷ್ಟನಾಶಕ ಸರ್ವೋತ್ತಮ ಅಶ್ವಮೇಧ ಫಲ ನೀಡುವ ದ್ವಾದಶ ಜ್ಯೋತಿರ್ಲಿಂಗ ಅತಿ ಮಹಾಫಲ ನೀಡುವ ದ್ವಾದಶ ಜ್ಯೋತಿರ್ಲಿಂಗ. ಇತ್ತೀಚೆಗೆ BM ಪ್ರಸಾದ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲವು ಹಾಡುಗಳನ್ನ ಹಾಡಿದ್ದೀನಿ. ಅದು ಕೂಡ ಅವ್ರ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅವರು ಕೆಲವು ಹಾಡುಗಳು ನಂದು ಕಾಂಪೋಸಿಷನ್ ಚೆನ್ನಾಗಿದೆ ಅಂತ ಹೇಳಿದಾಗ ನನಗೆ ಇನ್ನಷ್ಟು ಎಂಕರೇಜ್ಮೆಂಟ್ ಸಿಕ್ಕಿದೆ. ಅವರ ಒಂದು ಹಾಡನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಡಕ್ಕೆ ಸಪ್ತಲೋಕದ ಮಾತೆ ಶ್ರೀಲಕ್ಷ್ಮಿ ಇಷ್ಟ ಭಾಗ್ಯವ ನೀಡೋ ಜನ್ಮದಾತೆ. ಸಪ್ತಲೋಕದ ಮಾತೆ ಶ್ರೀಲಕ್ಷ್ಮಿ ಇಷ್ಟ ಭಾಗ್ಯವ ನೀಡೋ ಜನ್ಮದಾತೆ. ಭಕ್ತಿಯಿಂದ ಪೂಜಿಸಿ ನೈವೇದ್ಯವ ಅರ್ಪಿಸಿ ನಿನ್ನ ವ್ರತವಾನ ಮಾಡುತ್ತಿರುವೆ. ಹರಸು ಬಾರಮ್ಮ ಲಕುಮಿ ಸುಖವ ನೀಡಮ್ಮ. ಪುರಂದರದಾಸರ ಜಯಂತಿ ಸಂದರ್ಭದಲ್ಲಿ ಒಂದು ಪುರಂದರದಾಸರ ಜೀವನ ಚರಿತ್ರೆ ಬರುವಂಥ ಒಂದು ಹಾಡಿದು. ಈ ಹಾಡಿಗೆ ನಮ್ಮ ತಾಯಿ ರಚನೆ ಮಾಡಿ ನಾನು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅದನ್ನು ರೂಪದಲ್ಲಿ ಅದನ್ನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದರು. ಆ ಒಂದು ಗೀತೆಯನ್ನು ನಾನು ಇವಾಗ ಒಂದು 4 ಲೈನ್ ಹೇಳ್ತೀನಿ. ವರಪುರಂದರದಾಸರ ಕಥೆಯನ್ನು ಕೇಳುವ ಶ್ರೀಹರಿಯ ಕೃಪೆಯನ್ನು ನಾವೆಲ್ಲ ಹೊಂದುವ. ವರಪುರಂದರದಾಸರ ಕಥೆಯನ್ನು ಕೇಳುವ ಶ್ರೀಹರಿಯ ಕೃಪೆಯನ್ನು ನಾವೆಲ್ಲ ಹೊಂದುವ. ಮಾನವರ ಉದ್ಧರಿಪ ಜ್ಯೋತಿಯೇ ಈ ರೂಪ, ಮಾನವರ ಉದ್ಧರಿಪ ಜ್ಯೋತಿಯೇ ಈ ರೂಪ. ಕೆಲವು ಹಾಡುಗಳನ್ನ ನಾನೇ ಬರೆದು ರಾಗ ಸಂಯೋಜನೆಯೂ ಮಾಡಿದ್ದೀನಿ. ಅದರಲ್ಲಿ ಅಮ್ಮನ ಮೇಲೊಂದು ಹಾಡು, ಸಾಯಿಬಾಬಂದು ಹಾಡು, ಅದಲ್ಲದೆ ಸಂಕ್ರಾಂತಿ ಲಕ್ಷ್ಮಿ ವಾಸವಿ ಮೇಲೊಂದು ಹಾಡು, ಹಾಗೆ ಅದು ವಾಸವಿ ಮೇಲೆ ಒಂದು ಮಂಗಳದ ಹಾಡು, ಹೀಗೆ ಒಂದು ಮಡ್ಲಕ್ಕಿ ಹಾಡು, ಈ ರೀತಿ ಕೆಲವು ಹಾಡುಗಳನ್ನ ನಾನೇ ಬರೆದು ಕೂಡ ರಾಗ ಸಂಯೋಜನೆ ಮಾಡಿದ್ದೀನಿ. ಶರಣಂ ಶರಣಂ ಸಾಯಿ ಶರಣಂ, ಶರಣಂ ಶರಣಂ ಸಾಯಿ ಶರಣಂ, ಶರಣಂ ಪ್ರಭುವೇ ನಿನಗೆ ಶರಣಂ, ಶರಣಂ ಪ್ರಭುವೇ ನಿನಗೆ ಶರಣಂ. ಓಂ ಸಾಯಿ ದೇವಾ ಶ್ರೀ ಸಾಯಿ ದೇವಾ, ಓಂ ಸಾಯಿ ದೇವಾ ಶ್ರೀ ಸಾಯಿ ದೇವಾ. ಶಿಲ್ಪ, ಈ ನಿಮ್ಮ ಸಂಗೀತ ಪಯಣದ ಕೆಲವು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಅಂದರೆ ಇದುವರೆಗೂ ಹೇಳಿದ್ರಿ ನೀವು ವರ್ಕ್ಶಾಪ್ಸ್ ಮಾಡಿದ್ದೀರಾ ಮತ್ತು ಕೆಲವ್ರನ್ನ ತರಬೇತಿ ಕೊಟ್ಟಿದ್ದೀರಾ ಎಲ್ಲ. ಇನ್ನೂ ಏನಾದರೂ ನಿಮ್ಮ ಮುಂದಿನ ಗುರಿಗಳಿದೆಯಾ? ಇದುವರೆಗೂ ಇನ್ನೂ ಕೆಲವು ವಿಷಯ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ, ನಮ್ಮ ವೀಕ್ಷಕರ ಜೊತೆ. ಇನ್ನೂ ಒಂದು ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿ ಪ್ರತಿ ವರ್ಷ ನಮ್ಮ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆಯುತ್ತೆ. ಆ ಬೇಸಿಗೆ ಶಿಬಿರದ ಮಕ್ಕಳ ಹತ್ರ ನಾವು ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿ ಮಾಡಿಸಿದ್ವಿ. ಏನು ಅಂದರೆ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮಕ್ಕಳಲ್ಲಿ ನಮ್ಮ ಎನ್ವಿರಾನ್ಮೆಂಟ್ನ, ನಮ್ಮ ನೇಚರ್ನ ನಾವು ಕ್ಲೀನಾಗಿ ಇಟ್ಕೋಬೇಕು, ಎಲ್ಲಂದರಲ್ಲೇ ಕಸ ಹಾಕಬಾರ್ದು ಅಂತ ಹೇಳಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಪ್ರೋಗ್ರಾಮ್ ಇದು, ಕಾರ್ಯಕ್ರಮ ಇದು.
ಮಕ್ಕಳಿಗೆಲ್ಲ ಸ್ವಚ್ಛ ಭಾರತದ ಒಂದು ಹಾಡನ್ನು ಹೇಳ್ಕೊಟ್ಬಿಟ್ಟು ಆ ಮಕ್ಕಳ ಹತ್ರ ಮಕ್ಕಳನ್ನ ಜಾಥಾ ಕರ್ಕೊಂಡು ಹೋಗಿ ಅದನ್ನು ರೆಕಾರ್ಡ್ ಮಾಡಿ ವಿಡಿಯೋ ತಂದ್ವಿ. ಅದು ತುಂಬ ಚೆನ್ನಾಗಿ ಬಂದಿದೆ ಆ ಹಾಡು. ಅದು ನನಗೆ ಈ ಹಾಡಿಂದ ಎಷ್ಟು ಜನ ಓಲ್ಡ್ ಫ್ರೆಂಡ್ಸ್ ಎಲ್ಲ ನನಗೆ ಕನೆಕ್ಟ್ ಆದರು. ಶಿಲ್ಪ ಎಷ್ಟು ಚೆನ್ನಾಗಿದೆ ಈ ಹಾಡು, ನೀನೇ ಮಾಡಿದ್ದು ಅಂತ ಹೇಳಿ. ಇದೊಂದು ಯಾವಾಗಲೂ ನೆನಪಲ್ಲಿ ಉಳಿಯುವಂಥ ಒಂದು ಸಾಧನೆ ಇದು ಅಂತ ನನಗನ್ಸುತ್ತೆ. ಆಮೇಲೆ ನಮ್ಮ ಮೈಸೂರಲ್ಲಿ ವಾಸವಿ ಗುರುವಂದನೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅದರಲ್ಲಿ ಕೂಡ ಒಂದು ಅವಕಾಶ ನನಗೆ ಸಿಕ್ತು. 300ಕ್ಕೂ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಿದ್ರು. ಅವರಿಗೆ ಒಂದು ವಾಸವಿ ಹಾಡನ್ನ ಹೇಳ್ಕೊಡೋವಂತೂ ಒಂದು ಆಪರ್ಚುನಿಟಿ ಅದು. ಆ್ಯಕ್ಚುಲಿ ಅಲ್ಲಿವರೆಗೂ ನಾನು ಬರೀ ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಇದೊಂದು ಟರ್ನಿಂಗ್ ಪಾಯಿಂಟ್ ನನಗೆ, ಆ ಒಂದು ಆಪರ್ಚುನಿಟಿ. ಆಗಲೂ ಅಷ್ಟೇ ನಮ್ಮ ತಾಯಿನೇ ನನಗೆ ಒಂದು ಹೊಸ ಹಾಡು ಬೇಕಿತ್ತು ನನಗೆ ಆಗ ನನ್ನ ತಾಯಿನ ಕೇಳಿದ ತಕ್ಷಣ ಅವ್ರು ನನಗೆ ಹಾಡನ್ನು ಬರ್ಕೊಟ್ರು. ನಾನು ಅದು ರಾಗ ಸಂಯೋಜನೆ ಮಾಡಿ ಅದನ್ನು ಅಷ್ಟು ಜನಕ್ಕೂ ಹೇಳಿಕೊಟ್ಟೆ. ಆ ಹಾಡು ತುಂಬ ಜನ ಇಷ್ಟಪಟ್ಟರು. ಆವಾಗ ನನಗೊಂದು ಕಾನ್ಫಿಡೆನ್ಸ್ ಬೆಳೀತು, ನಾನು ಕೂಡ ಮಾಡ್ಬೋದು, ಹ್ಯಾವ್ ದಟ್ ಕೆಪಾಸಿಟಿ ಅಂತ ಹೇಳಿ. ಸೊ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಅದು ಕೂಡ ನನ್ನ ಜರ್ನಿನ ಮುಂದುವರಿಸ್ಕೊಂಡು ಹೋಯಿತು. ನಿಮ್ಮ ಈ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ, ನಿಮ್ಮ ಆಸೆಗಳೆಲ್ಲ ಈಡೇರಲಿ. ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಗೃಹಿಣಿಯಾಗಿ ನಿಮ್ಮ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಸಂಗೀತ ಸೇವೆ ಮಾಡ್ತಾ ಇದ್ದೀರಾ, ಸಮಯದ ಸದ್ವಿನಿಯೋಗ ಮಾಡ್ತಾ ಇದ್ದೀರಾ. ನಿಮ್ಮ ಈ ಒಂದು ಚಿಂತನೆ ನಿಜಕ್ಕೂ ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಿದೆ. ಒಳ್ಳೆಯದಾಗಲಿ ಶಿಲ್ಪ. ಇವಾಗ ನೀವು ಹೇಳಿದ್ರಲ್ಲ, ಇದು ತುಂಬ ನಿಜವಾದ ಮಾತದು. ಒಬ್ಬ ಹೆಣ್ಣಾಗಿ ಹೆಣ್ಣಿಗೆ ತುಂಬ ಒಂದು ಜವಾಬ್ದಾರಿಗಳಿರುತ್ತೆ. ಮನೆಯಲ್ಲಿ ಹಿರಿಯರಿರ್ತಾರೆ, ಅವರನ್ನು ನಾವು ನೋಡ್ಕೋಬೇಕಾಗತ್ತೆ. ಅದು ನಮ್ಮ ಕರ್ತವ್ಯ. ಅದಲ್ಲದೆ ಮಕ್ಕಳು ಇರ್ತಾರೆ, ಅವ್ರಿಗೆ ಒಳ್ಳೆ ಫ್ಯೂಚರ್ ಕೊಡೋದು ಕೂಡ ನಮ್ಮ ಕೈಯಲ್ಲಿರುತ್ತೆ. ಅವ್ರನ್ನ ಒಂದು ಒಳ್ಳೆ ಸಿಟಿಸನ್ಸ್ ಆಗಿ ನಾವು ರೂಪಿಸೋ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಇದಲ್ಲದೆ ಮನೆಯವರ ಆರೋಗ್ಯ ಕೂಡ ನಮ್ಮ ಗೃಹಿಣಿಯರ ಕೈಯಲ್ಲಿರುತ್ತೆ. ಆದ್ದರಿಂದ ಈ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಕೂಡ ದೇವರು ಆ ಹೆಣ್ಣಿಗೆ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನಮ್ಮ ಪ್ಯಾಷನ್ನ ಕೂಡ ಬಿಡದೆ ಇದನ್ನೆಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಒಂದು ಸುಂದರವಾದ ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ಶಿಲ್ಪ. ನಮಗೂ ಸಂತೋಷ ಆಯಿತು. ಒಳ್ಳೆಯದಾಗಲಿ. ಇಲ್ಲಿಯವರೆಗೆ ಅವರ ಸಂಗೀತ ಸುಧೆಯಿಂದ ನಮ್ಮನ್ನೆಲ್ಲ ಮಂತ್ರಮುಗ್ಧರಾಗಿಸಿದ ಶಿಲ್ಪ ಸಂದೀಪ್ ಅವರಿಗೆ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಅಮೋಘಂ ಚಾನಲ್ಗೆ ಅವರ ಅಮೂಲ್ಯ ಸಮಯವನ್ನು ವಿನಿಯೋಗಿಸಿದ್ದಕ್ಕೆ ಧನ್ಯವಾದಗಳು ಶಿಲ್ಪ. ನನಗೂ ಈ ಒಂದು ಅವಕಾಶವನ್ನು ನೀಡಿದ ಮಣಿಶ್ರೀ ಅವರಿಗೆ, ಅಮೋಘಂ ಚಾನಲ್ ಅವರು ಇನ್ನೂ ಚೆನ್ನಾಗಿ ಮುಂದಕ್ಕೆ ಬರಲಿ, ಇನ್ನಷ್ಟು ಜನ ನೋಡೋ ಹಾಗಾಗಲಿ, ಅಷ್ಟು ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಆಶಿಸ್ತಾ ಅವರಿಗೆ ವಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವ ಶಂಭೋ ಶಂಭೋ ಶಿವ ಶಂಭೋ ಮಹಾದೇವ, ಶಿವ ಶಂಭೋ ಶಂಭೋ ಶಿವ ಶಂಭೋ ಮಹಾದೇವ, ಹರ 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 ಮಹಾದೇವ, ಶಿವ ಶಂಭೋ ಮಹಾದೇವ, ಹರ 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 ಮಹಾದೇವ, ಶಿವ ಶಂಭೋ ಮಹಾದೇವ, ಹಾಲಾಹಲಧರ ಶಂಭೋ ಅನಾಥನಾಥ ಶಂಭೋ, ಹಾಲಾಹಲಧರ ಶಂಭೋ ಅನಾಥನಾಥ ಶಂಭೋ, ಹರ ಓಂ ಹರ ಓಂ ಹರ ಓಂ ನಮಃ ಶಿವಾಯ, ಹರ ಓಂ 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 ಹರ ಓಂ ಹರ ಓಂ ನಮಃ ಶಿವಾಯ. ಶಿವ ಶಂಭೋ ಶಂಭೋ ಶಿವ ಶಂಭೋ ಮಹಾದೇವ, ಹರ 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 ಮಹಾದೇವ, ಶಿವ ಶಂಭೋ ಮಹಾದೇವ. ಇಲ್ಲಿಯವರೆಗೆ
ನೀವು ಶಿಲ್ಪಾ ಸಂದೀಪ್ ಅವರ ವಿಡಿಯೋನ ನೋಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಅಮೋಘಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ.